ಮನೆ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ಹಾಗೆಯೇ ಇವತ್ತಿನ ವಿಡಿಯೋನ ನಾನು ಸಂಜೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಇವತ್ತು ನಾವು ಒನ್ ಡೇ ಟ್ರಿಪ್ ಹೋಗ್ತಾ ಇದ್ದೀವಿ ಅಂತಲೇ ಹೇಳ್ಬೋದು. ಹಾಗೆಯೇ ಎಲ್ಲಿಗೆ ಏನು ಅಂದ್ಬಿಟ್ಟು ಮುಂದೆ ಹೇಳ್ತಾ ಹೋಗ್ತೀನಿ. ಹಾಗೆಯೇ ಮುಂಚೆ ಎಲ್ಲ ಏನು ಪ್ಲ್ಯಾನ್ ಮಾಡ್ಕೊಂಡಿರಲಿಲ್ಲ, ಇದು ಅನ್ಪ್ಲ್ಯಾನ್ ಅಂತಲೇ ಹೇಳ್ಬೋದು ನಾವು ಹೋಗ್ತಾ ಇರೋದು. ಅಂದರೆ ಇವಾಗ ಸಂಜೆ ನಾವು ಡಿಸೈಡ್ ಮಾಡಿಕೊಂಡು ಹೋಗೋಣ ಹೋಗಿ ಬರೋಣ ಅಂತ, ಅದರಿಂದ ಅಂದ್ಬಿಟ್ಟು ಒಂದು 3 ಗಂಟೆಯಲ್ಲಿ ಡಿಸೈಡ್ ಮಾಡಿಕೊಂಡು ಒಂದು 5 ಗಂಟೆ ವರ್ಷೊಳಗಡೆ ನಾವು ಹೋಗೋಣ ಅಂದ್ಬಿಟ್ಟು ಎಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಹಾಗೆ ಅನ್ನ ಸಾಂಬಾರು ಕೂಡ ಮಾಡಿಟ್ಟಿದ್ದೀನಿ. ಹಾಗೆ ನನಗೆ ಮೇಕಪ್ ಐಟಮ್ಸ್ ಆಗಿರ್ಬೋದು, ಅಲ್ಲಿ ಹಾಕೊಳ್ಳೋಕ್ಕೆ ಬಟ್ಟೆ ಆಗಿರ್ಬೋದು ಎಲ್ಲನೂ ಕೂಡ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಎಲ್ಲ ಪ್ಯಾಕಿಂಗ್ ಮುಗಿಸಿ ಹಾಗೆಯೇ ನಾನು ಕೂಡ ಡ್ರೆಸ್ ಹಾಕೊಳ್ಳೋಕ್ಕೆ ಅಂತ ಅದನ್ನು ಕೂಡ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ರೆಡಿಯಾಗಿ ಇಲ್ಲಿಂದ ನಾವು ಚನ್ನರಾಯಪಟ್ಟಣಕ್ಕೆ ಬೈಕಲ್ಲಿ ಹೋಗ್ತಾ ಇದ್ದೀವಿ. ಹಾಗೆ ಬೈಕಲ್ಲೆಲ್ಲ ಹೋಗಿ ನಾನು ಅಲ್ಲೆಲ್ಲ ವೀಡಿಯೋನ ಚನ್ನರಾಯಪಟ್ಟಣದಲ್ಲಿ ಬಸ್ ಸ್ಟ್ಯಾಂಡಲ್ಲೆಲ್ಲ ನನಗೆ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಿರಲಿಲ್ಲ. ನಾವಾಗೆ ಬಂದಿದ್ದು ಎಲ್ಲಿಗೆ ಅಂದರೆ ಧರ್ಮಸ್ಥಳಕ್ಕೆ ಬಂದಿದ್ದೀವಿ. ಧರ್ಮಸ್ಥಳ ಮಂಜುನಾಥ ದರ್ಶನ ಮಾಡೋಣ ಅಂದ್ಬಿಟ್ಟು ರಾತ್ರಿ 10:30 ಆಯಿತು. 10:30ಯಲ್ಲಿ ವೀಡಿಯೋ ಮಾಡ್ತಾಯಿದ್ದೀವಿ. ಬಸ್ಸು ಬಂದು ಇಳಿಯೋ ಅಷ್ಟರೊಳಗಡೆ 10:30 ಆಗಿತ್ತು ಧರ್ಮಸ್ಥಳಕ್ಕೆ. ಹಾಗೆ ಇವಾಗ ದೇವಸ್ಥಾನದ ಹತ್ರ ನಡ್ಕೊಂಡು ಹೋಗ್ತಾ ಇದ್ದೀವಿ. ಹಾಗೆಯೇ ರೂಮ್ ಮಾಡಬೇಕು. ರೂಮ್ ಮಾಡಿ ಇವಾಗ ನೈಟು ಸ್ಟೇ ಮಾಡಿ ಬೆಳಗ್ಗೆ ಎದ್ದು ದರ್ಶನಕ್ಕೆ ಹೋಗಬೇಕು. ಹಾಗೆಯೇ ಇದು ಮುಂಚೆಯೇ ಏನು ಕೂಡ ಪ್ಲ್ಯಾನ್ ಮಾಡ್ಕೊಂಡಿರಲಿಲ್ಲ. ಡಿಸೈಡ್ ಸಂಜೆ ಹೋಗೋಣ ಅಂತ ಇವತ್ತು ಪ್ಲ್ಯಾನ್ ಮಾಡಿಕೊಂಡು, ಆದ್ದರಿಂದ ಒಂಟ ಮೇಲೆ ಉಳ್ಕೊಳ್ಳೋದು ಬೇಡ, ದೇವಸ್ಥಾನಕ್ಕೆ ಅಂದ್ಕೊಂಡಾಗಲೇ ಹೋಗ್ಬಿಡ್ಬೇಕು ಅಂದ್ಬಿಟ್ಟು ಬಂದಿದ್ದೀವಿ. ಹಾಗೆ ನಾವು ಧರ್ಮಸ್ಥಳದ ದೇವಸ್ಥಾನದಷ್ಟರೊಳಗಡೆ ಬರೋ ಅಷ್ಟರೊಳಗಡೆ ನೋಡಿ ಗಿಟಿ ಮಳೆ ಬರ್ತಾಯಿದೆ. ಯಾವಾಗಲೂ ಜಿಡಿ ನಾವು ಇಳಿದ ತಕ್ಷಣವೇ ತುಂಬ ಮಳೆ ಬರ್ತಾಯಿತ್ತು ಅಂತಲೇ ಹೇಳ್ಬೋದು. ಫುಲ್ಲು ಸೋನೆ. ಹಾಗೆಯೇ ಇದು ಗೌರಿ ಗಣೇಶ ಹಬ್ಬಕ್ಕಿಂತ ಮುಂಚೆನೇ ಹೋಗಿ ಬಂದಂಥ ವಿಡಿಯೋ ಅಂತಲೇ ಹೇಳ್ಬೋದು. ಅದನ್ನು ನನಗೆ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಅದರಿಂದಾಗಿ ಸ್ವಲ್ಪ ಲೇಟಾಗಿ ಈ ವಿಡಿಯೋನ ನಿಮ್ಮ ಜೊತೆ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಂತ ಹೇಳ್ಬೋದು. ನಮಗೆ ನೋಡ್ಬೋದು ಇಲ್ಲಿ ರೂಮ್ ಇಲ್ದಲೇ ಎಷ್ಟೊಂದು ಜನ ಇಲ್ಲಿ ಮಲಗಿದ್ದಾರೆ ಅಂತ. ಮುಂಚೆ ಎಲ್ಲ ಆ ಕಡೆ ಈ ಕಡೆ ಮಲಗಿದ್ರು. ಮಳೆ ಬಂದಿದ್ದ ಕಾರಣ 12 ಗಂಟೆ ರಾತ್ರಿಯಲ್ಲಿ ಜೋರು ಮಳೆ ಸ್ಟಾರ್ಟ್ ಆಯಿತು. ಆವಾಗೆಲ್ಲ ಈ ರೀತಿಯಾಗಿ ಆಗೋಯ್ತು ಅಂತಲೇ ಹೇಳ್ಬೋದು. ಅದಾದಮೇಲೆ ನಮಗೂ ಕೂಡ ರೂಮ್ ಸಿಗಲಿಲ್ಲ. ನಾವು ಕೂಡ 3 ಗಂಟೆ ತನಕ ಹೆಂಗೋ ಟೈಮ್ ಪಾಸ್ ಮಾಡ್ದೋ. ಹಾಗೆಯೇ ಎಲ್ಲ ರೂಮು ಕೂಡ ಬುಕ್ಕಿಂಗ್ ಆಗಿತ್ತು ಅಂತಲೇ ಹೇಳ್ಬೋದು. ಒಂದು ಕೂಡ ರೂಮ್ ಸಿಗಲಿಲ್ಲ. ತುಂಬಾ ಬೇಜಾರಾಯಿತು. ಹಾಗೆಯೇ ನಮ್ಮ ಪರಿಸ್ಥಿತಿ ಅಂತೂ ಕೇಳೋಂಗಿಲ್ಲ. ಒಂದು ಕಡೆ ಮಳೆ, ಹಾಗೆಯೇ ಬಸ್ಸಲ್ಲಿ ಹೋಗಿರೋದ್ರಿಂದ ಎಲ್ಲ ಒಂಥರ ಹಿಂಸೆ ಅಂತಲೇ ಅನ್ನಿಸ್ತು. ಫಸ್ಟ್ ಟೈಮ್ ನಾವು ಬಸ್ಸಲ್ಲಿ ಧರ್ಮಸ್ಥಳಕ್ಕೆ ಹೋಗಿದ್ದು. ಹಾಗೆಯೇ ಬಸ್ಸಲ್ಲಿ ಹೋಗಿದ್ದು ಕೂಡ ಏನೂ ಆಗ್ತಾ ಇರಲಿಲ್ಲ. ಮಳೆ ಅಂದರೆ ಮಳೆ, ಲಗೇಜ್ ಹಿಡ್ಕೊಂಡು ನಮ್ಮ ಪರಿಸ್ಥಿತಿ ಅಂತೂ ಬೇಡ ಅನ್ನೋ ಥರನೇ ಆಗಿತ್ತು. ನೋಡ್ಬೋದು ಬೆಳಗ್ಗೆ ಇದು ಸುಮಾರು ಒಂದು 5 ಗಂಟೆ ಆಗಿದೆ. 5 ಗಂಟೆಲೂ ಕೂಡ ಮಳೆ ಎಷ್ಟೊಂದು ಬರ್ತಾಯಿದೆ ಅಂದ್ಬಿಟ್ಟು ಹಾಗೆಯೇ ನಾವು 3 ಗಂಟೆಲಿ ಎದ್ದು ಹೊಳೆ ಹತ್ರ ಹೋಗಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಇಲ್ಲಿಗ 5 ಗಂಟೆಗೇ ಬಂದು ಕ್ಯೂವಿಗೆ ನಿಂತಿದ್ದೀವಿ ಒಳಗಡೆ ಹೋಗೋಕ್ಕೆ. ತುಂಬಾ ಜನ. ಹಾಗೆಯೇ ಈಗ ಒಳಗಡೆ ಓಪನ್ ಮಾಡಿದ್ರು, ಹೋಗ್ತಾ ಇದ್ದೀವಿ ಕ್ಯೂವಲ್ಲಿ. ಹಾಗೆಯೇ ದರ್ಶನ ಒಂದು 7 ಗಂಟೆ ಅಷ್ಟರೊಳಗಡೆ ಮುಗಿಯುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಬೇಗನೆ ಬಂದು ಕಿವಿಗೆ ನಿಂತ್ಕೊಂಡಿದ್ರಿಂದ ಬೇಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಹಾಗೆಯೇ ಈ ಸಲ ಲೇಖನನ್ನ ಕರ್ಕೊಂಬರ್ನಿಲ್ಲ. ಅವಳಿಗೆ ನಾಳೆ ಕ್ಲಾಸ್ ಇತ್ತು. ಅದರಿಂದಾಗಿ ನಾನು ಮತ್ತು ನಮ್ಮ ಹಸ್ಬೆಂಡ್ ಇಬ್ಬರು ಬಂದಿದ್ದೀವಿ. ನಿಜವಾಗ್ಲೂ ಕೂಡ ಈ ರೀತಿ ಪ್ಲ್ಯಾನ್ ಮಾಡ್ಕೊಂಡು ಬರಬೇಕು. ಇಲ್ಲ ಕಾರಲ್ಲಾಗಲಿ, ಇಲ್ಲ ಬಸ್ಸಲ್ಲಿ ಬಂದಿದ್ದು ಕೂಡ ಏನು ಬೇಜಾರಿಲ್ಲ. ಅಂದರೆ ಮಳೆ ಬರಲಾಗಿ ಹಾಗೆಯೇ ರೂಮ್ ಸಿಕ್ಕಲಿಲ್ಲ. ಅಲ್ಲಿಂದ ಟಯರ್ಡಾಗಿ ಬಂದಿದ್ದು. ರೂಮು ಕೂಡ ಇಲ್ಲ. ಪರಿಸ್ಥಿತಿ ಹೇಳ್ಬಾರ್ದು ಪರಿಸ್ಥಿತಿ ಹಾಗಾಗಿತ್ತು ಅಂತಲೇ ಹೇಳ್ಬೋದು. ಹಾಗೆಯೇ ಫೈನಲಿ ಮಂಜುನಾಥ ದರ್ಶನ ಆಯಿತು ಅಂತಲೇ ಹೇಳ್ಬೋದು. ದರ್ಶನ ಮುಗಿಸ್ಕೊಂಡು ನಾವು ಹೊರಗಡೆ ಹಾಗೆಯೇ ಸುಬ್ರಹ್ಮಣ್ಯಕ್ಕೆಲ್ಲ ಹೋಗಲಿಲ್ಲ. ಅಂದರೆ ತುಂಬಾ ಮಳೆ. ದರ್ಶನ ಮುಗಿಸಿದ್ರೆ ಸಾಕಪ್ಪ ಅನ್ನೋಷ್ಟು ಇದಾಗಿತ್ತು ಅಂತಲೇ ಹೇಳ್ಬೋದು. ದರ್ಶನ ಮುಗಿಸ್ಕೊಂಡು ನಾವು ರಿಟರ್ನ್ ಊರಿಗೆ ಬಂದು ತಿಂಡಿ ಎಲ್ಲ ಮುಗಿಸ್ಕೊಂಡು, ಅಲ್ಲಿ ಕೂಡ ನನಗೆ ಜಾಸ್ತಿ ವೀಡಿಯೋನ ಮಾಡ್ಕೊಳಕ್ಕಾಗಲಿಲ್ಲ. ಹಾಗೆಯೇ ಮನೆಗೆ ಬಂದು ಇದು ನೆಕ್ಸ್ಟ್ ಡೇ ವೀಡಿಯೋ ಅಂತಲೇ ಹೇಳ್ಬೋದು. ಅಲ್ಲಿಂದ ಪ್ರಸಾದನ ತೊಗೊಂಬಂದಿದ್ದು, ಅದನ್ನು ದೇವ್ರಿಗೆ ಇಟ್ಟು ಪೂಜೆ ಮಾಡೋಣ ಅಂದ್ಬಿಟ್ಟು ಇಲ್ಲಿ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. Baby, come and show it. Tell me what you feel in your heart and your soul. There's nothing I would take for granted. With me, we'll make it through. Takes 2 hearts to feel
next heartbreak. We grew apart, I made a mistake, but I'll try to make it up to you, my darling. Ooh, I wanna be a real one day. Heaven leaves me up from under. Wish that I could be somehow stronger now, so I can fight away all the pain inside me. Never be afraid of the fate that finds me. wish that I could be Stronger, so I can be a real one day. So I can fight away all the pain inside me. Never be afraid of the fate that finds me. wish that I could be Stronger, so I can be a real one day. ಹಾಗೆಯೇ ಇದು ನೆಕ್ಸ್ಟ್ ಡೇ ಸಂಜೆಯಿಂದ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ಕೊತಾ ಇದ್ದೀನಿ. ಹಾಗೆ ಪ್ರಸಾದ ಎಲ್ಲ ಮಾಡಿಟ್ಟು ಈಗ ದೇವರಿಗೆ ನೈವೇದ್ಯನ ಇಟ್ಟು ಪೂಜೆ ಮಾಡ್ಕೊತೀನಿ. ಹಾಗೆಯೇ ಫ್ರೆಂಡ್ಸ್ ತುಂಬಾ ಟಯರ್ಡ್ ಆಗಿದ್ದರಿಂದ ನನಗೆ ಬೆಳಗ್ಗೆನೇ ಎಲ್ಲ ಪೂಜೆ ಮಾಡ್ಕೊಳಕ್ಕಾಗಿರಲಿಲ್ಲ. ಮನೆ ಒರೆಸಿ ಎಲ್ಲ ಮಾಡ್ಕೊಬೇಕಲ್ವ, ಆದ್ದರಿಂದ ಅಂದ್ಬಿಟ್ಟು ನಾನು ಸಂಜೆನೇ ಬ್ಲಾಗ್ನ ಕಂಟಿನ್ಯೂ ಮಾಡಿಕೊಂಡು ಹಾಗೆ ಪ್ರಸಾದನೂ ಕೂಡ ಒಡೆದು ಪೂಜೆ ಮಾಡ್ಕೊತಾ ಇದ್ದೀನಿ. ತೀರ್ಥ ಎಲ್ಲ ಓಪನ್ ಮಾಡಿಟ್ಟು ಹಾಗೆ ಈ ಸಲ ನಾವು ಧರ್ಮಸ್ಥಳಕ್ಕೆ ಹೋಗದಂಥ ಪರಿಸ್ಥಿತಿ ಈ ರೀತಿ ಇತ್ತು ಅಂತಲೇ ಹೇಳ್ಬೋದು. ತುಂಬಾ ಬೇಜಾರಾಯಿತು. ತುಂಬ ಮಳೆ ಇದ್ದರೂ ಕೂಡ ಅಲ್ಲೇನು ಸೆಕೆ ಏನಾಗಲ್ಲ, ತುಂಬ ಒಂಥರ ಕೂಲಾಗಿರುತ್ತೆ, ಚಿಲ್ಲಾಗಿರುತ್ತೆ ವಾತಾವರಣ ಅಂತಲೇ ಹೇಳ್ಬೋದು. ಹಾಗೆ ಅದರಲ್ಲೂ ಕೂಡ ಏನೊಂದು ಸಮಾಧಾನ ಅಂದರೆ ದರ್ಶನ ಚೆನ್ನಾಗಿ ಆಯಿತು. ಅದರಿಂದಾಗಿ ಎಷ್ಟೇ ನಾವು ಇದರಿಂದ ಹೋದ್ರೂ ಕೂಡ ದರ್ಶನ ಚೆನ್ನಾಗಿ ಆಗಿದ್ದರಿಂದ ನಮ್ಮ ಮನಸ್ಸಿಗೂ ಕೂಡ ತುಂಬ ಖುಷಿನೇ ಆಯಿತು. ಹಾಗೆಯೇ ನಿಮಗೆಲ್ಲ ನನ್ನ ಬ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಫ್ರೆಂಡ್ಸ್. ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಈ ಬ್ಲಾಗ್ ಸ್ವಲ್ಪನಾದರೂ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಅಂತ ಕೇಳ್ತಾ, ಹಾಗೆಯೇ ಇವತ್ತಿನ ನನ್ನ ಪುಟ್ಟ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್.